ಎಡಗೈಯೇ ಅಪಘಾತಕ್ಕೆ ಕಾರಣ. ಇದು ಈ ಶುಕ್ರವಾರ ರಿಲೀಸ್ ಆಗಿರುವಂತಹ ಕನ್ನಡದ ಒಂದು ಡಾರ್ಕ್ ಕಾಮಿಡಿ ಸಿನಿಮಾದಲ್ಲಿ ದಿಗಂತ್, ನಿಧಿ ಸುಬ್ಬಯ್ಯ, ಧನು ಹರ್ಷ ಅವರು ಲೀಡ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದು, ಸಮರ್ಥ ಅವರು ಇದನ್ನ ನಿರ್ದೇಶಿಸಿದ್ದಾರೆ. ನನಗೆ ಈ ಸಿನಿಮಾ ಹೇಗನಿಸ್ತು, ಯಾಕೆ ಈ ಹೊಸ ಎಕ್ಸ್ಪೆರಿಮೆಂಟ್ ದೊಡ್ಡ ಸ್ಕ್ರೀನ್ ಮುಂದೆ ವರ್ಕ್ ಆಯ್ತು, ಮತ್ತೆ ಇಲ್ಲಿ ನಾನು ಇನ್ನು ಏನೇನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ, ಕನ್ನಡದಲ್ಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ಪ್ರಾಪರ್ ಡಾರ್ಕ್ ಕಾಮಿಡಿ ಸಿನಿಮಾಗಳು ಕಡಿಮೆ ಆಗಿರೋದ್ರಿಂದ ಈ ಸಬ್ಜೆಕ್ಟ್ ನ ಎಕ್ಸ್ಪ್ಲೋರ್ ಮಾಡಿರುವಂತಹ ರೀತಿ ನನಗೆ ತುಂಬಾ ಇಷ್ಟ ಆಯ್ತು. ಕಡೆ ಬಾರಿ ಒಳ್ಳೆ ಅನುಭವ ಸಿಕ್ಕಿದ್ದು ಮೇ ಬಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸಿನಿಮಾದಿಂದ ಅಂತ ಅನ್ಸುತ್ತೆ. ಇವತ್ತಿನ ಈ ಸಿನಿಮಾದ ಒನ್ ಲೈನರ್ ಕತೆಗೆ ಬರೋದಾದ್ರೆ, ಲೋಹಿತ್ ಅನ್ನುವಂತಹ ಒಬ್ಬ ಲೆಫ್ಟ್ ಹ್ಯಾಂಡರ್ ಪಾತ್ರ ಒಂದು ಎಡವಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡು ಅದರಿಂದ ಮುಂದೆ ಆಗುವಂತ ತೊಂದರೆಗಳನ್ನ ಹೇಗೆ ಡೀಲ್ ಮಾಡ್ತಾ ಹೋಗ್ತಾನೆ ಅನ್ನೋದು. ಯೂಶುವಲಿ ನನಗೆ ಸಿಚುವೇಶನ್ ಬೇಸ್ಡ್ ಸಿನಿಮಾಗಳು ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಅಲ್ಲಿ ಏನೋ ಮಾಡೋಕಂತ ಹೋಗಿ ಇನ್ನೇನೋ ಆಗೋ ಎಲಿಮೆಂಟ್ಸ್ಗಳು ನೋಡೋಕೆ ಚೆನ್ನಾಗಿರುತ್ತೆ. ಆ ತರಹದ ಎಲ್ಲ ಎಲಿಮೆಂಟ್ಸ್ ಈ ಸಿನಿಮಾದಲ್ಲೂ ಕೂಡ ಇವೆ. ಅವನ್ನ ಅವರು ಸ್ಕ್ರೀನ್ ಮೇಲೆ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಕೂಡ. ಸಿನಿಮಾದ ಮೇನ್ ಸ್ಟ್ರೆಂತ್ ಅಂದ್ರೆ ಇದರ ಎಡಿಟಿಂಗ್ ಅಂತ ಹೇಳಿದ್ರು ತಪ್ಪಿಲ್ಲ. ಕಟ್ಸ್ಗಳು ಮತ್ತೆ ಕಂಟಿನ್ಯೂಟಿಗಾಗಿ ಬಳಸಿರುವಂತಹ ಶಾರ್ಟ್ಗಳು ತುಂಬಾ ನೀಟಾಗಿ ಎಂಗೇಜಿಂಗ್ ಆಗಿ ಮೂಡ್ ಬಂದಿವೆ. ಟ್ರೇಲರ್ ನೋಡಿದಾಗ್ಲೇ ಇದೊಂದು ವಿಭಿನ್ನ ಕತೆ ಅನ್ನುವಂತ ಫೀಲಿಂಗ್ ಅಂತೂ ಬಂದಿತ್ತು. ಅದರ ತಕ್ಕ ಹಾಗೆ ಸಿನಿಮಾ ಕೂಡ ವರ್ಕ್ ಆಗಿದೆ ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ಇನ್ನು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ, ನಮ್ಮ ದೂದ್ ಬೇಡ ದಿಗಂತ್ ಅವರು ಹೆಚ್ಚಿನ ಸೆಕ್ಷನ್ ಗಳನ್ನ ಕ್ಯಾರಿ ಮಾಡಿರೋದ್ರಿಂದ ಅವರ ಆಕ್ಟಿಂಗ್ ನಲ್ಲಿ ನನಗೆ ಯಾವುದೇ ರೀತಿಯ ಕೊರತೆ ಕಂಡು ಬರಲಿಲ್ಲ. ಅವರ ಕ್ಯಾರೆಕ್ಟರ್ನ ಮೂವ್ ಗಳನ್ನ ಪ್ರಿಡಿಕ್ಟ್ ಮಾಡೋಕೆ ಆಗದೆ ಇದ್ದದ್ದು ಕೂಡ ಈ ಕ್ಯಾರೆಕ್ಟರ್ನ ಸ್ಟ್ರೆಂತ್ ಅಂತ ಹೇಳಬಹುದು. ಜೊತೆಗೆ ಧನು ಹರ್ಷ, ನಿಧಿ ಸುಬ್ಬಯ್ಯ, ರಾಧಿಕಾ ನಾರಾಯಣ್ ಮತ್ತೆ ನಿರೂಪ್ ಭಂಡಾರಿ ಅವರ ಪಾತ್ರಗಳು ಕೂಡ ಅವರ ಕೆಲಸ ಸರಿಯಾಗಿ ವರ್ಕ್ ಆಗಿವೆ ಅಂತ ಹೇಳ್ಬಹುದು. ಸಿನಿಮಾ ಒಳಗಿನ ಒಂದಿಷ್ಟು ವಿಷಯಗಳನ್ನ ಹೇಳ್ಬೇಕು ಅಂದ್ರೆ ಕಥೆಯನ್ನ ಸ್ಪಾಯಿಲ್ ಮಾಡ್ತೀನಿ ಅನ್ನುವಂತಹ ಭಯ ಕೂಡ ಇದೆ. ಸೊ ಅದನ್ನ ನೀವೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಸಿನಿಮಾಗೆ ಚೂಸ್ ಮಾಡಿರುವಂತಹ ಪ್ಲಾಟ್ ಇಲ್ಲಿನ ಕಥೆನ ಚೆನ್ನಾಗಿ ಡ್ರೈವ್ ಮಾಡಿದೆ ಕೂಡ. ಪರ್ಟಿಕ್ಯುಲರ್ ಆಗಿ ಎಡಗೈಯ ವಿಷಯಕ್ಕೆ ಬರೋದಾದ್ರೆ, ನಮ್ಮಲ್ಲಿ ಇದನ್ನ ಥೀಮ್ ಆಗಿಟ್ಕೊಂಡು ಬಂದಿರೋ ಸಿನಿಮಾಗಳು ನಾನಂತೂ ನೋಡೇ ಇರ್ಲಿಲ್ಲ. ಚಿಕ್ಕವಳಿದ್ದಾಗ ನೋಡಿರುವಂತಹ ಹಾಲಿವುಡ್ ನ ದ ಲೆಫ್ಟ್ ಹ್ಯಾಂಡೆಡ್ ಗನ್ ಅಷ್ಟೇ ಈಗ ತಲೆಯಲ್ಲಿ ಬರ್ತಾ ಇರೋದು. ಲೀಡ್ ಪಾತ್ರಗಳು ಲೆಫ್ಟ್ ಹ್ಯಾಂಡರ್ಸ್ ಆಗಿರೋ ಸಿನಿಮಾಗಳು ನಮ್ಮಲ್ಲಿ ತುಂಬಾ ಬಂದಿವೆ. ಅದನ್ನೇ ಥೀಮ್ ಇಟ್ಕೊಂಡಿರೋದು ಇಲ್ಲಿನ ಯುನಿಕ್ ಪಾಯಿಂಟ್ ಕೂಡ ಹೌದು. ಸಿನಿಮಾದ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗುವಂತಹ ಮ್ಯೂಸಿಕ್ ಇಷ್ಟ ಆದ್ರೂ ಎಡಿಟಿಂಗ್ ಲೆವೆಲ್ಗೆ ಇನ್ನೂ ಚೆನ್ನಾಗಿರ್ಬೋದಿತ್ತು ಅಂತ ಕೂಡ ಅನಿಸ್ತು. ಇಂಟರ್ವಲ್ ನಲ್ಲಿ ಬರುವಂತಹ ಸೀಕ್ವೆನ್ಸ್ಗಳು ನಂಗೆ ಇಷ್ಟ ಆದವು. ಅದರ ಕಂಟಿನ್ಯೂಯೇಷನ್ ಬ್ಯಾಲೆನ್ಸ್ಡ್ ಆಗೇ ಇತ್ತು. ಇನ್ನು ಇಲ್ಲಿನ ನೆಗೆಟಿವ್ಸ್ ಗಳ ಬಗ್ಗೆ ಹೇಳೋದಾದ್ರೆ, ಸಿನಿಮಾ ಹೋಗ್ತಾ ಹೋಗ್ತಾ ಸ್ವಲ್ಪ ಲೋಡೆಡ್ ಅನ್ನುವಂತಹ ಒಂದು ಫೀಲಿಂಗ್ ಬಂತು. ಯಾಕಂದ್ರೆ ಕೆಲವು ವಿಷಯಗಳನ್ನ ಹೆಚ್ಚಾಗಿ ಕಾಮಿಡಿಯಾಗಿ ಟರ್ನ್ ಮಾಡೋಕೆ ಮಾಡಿರುವಂತಹ ಪ್ರಯತ್ನಗಳು ಸ್ವಲ್ಪ ವರ್ಕ್ ಆಗ್ಲಿಲ್ಲ ಅಂತ ಅನಿಸ್ತು. ಸೆಕೆಂಡ್ ಹಾಫ್ ನಲ್ಲಿ ದಿಗಂತ್ ಅವರ ಸುತ್ತ ಇರುವಂತಹ ವಿಷಯಗಳ ಬರವಣಿಗೆ ಇನ್ನೂ ಚೆನ್ನಾಗಿರ್ಬಹುದಾಗಿತ್ತು ಅಂತಾನು ಫೀಲ್ ಆಯ್ತು. ಸಿನಿಮಾದ ಕತೆಗೆ ಇದ್ದಂತ ಶಕ್ತಿ ಯಾಕೋ ಅಲ್ಲಲ್ಲಿ ಸರಿಯಾಗಿ ಬಳಕೆ ಆಗ್ಬೇಕಿತ್ತು. ಮತ್ತೆ ಕಾಲ್ ಬ್ಯಾಕ್ಸ್ ಬಂದ ರೀತಿ ನನ್ಗೆ ಇಷ್ಟ ಆದ್ರೂ ಅವು ಹೆಚ್ಚಾಗಿ ಬೇರೆ ಕತೆಗಳಿಂದ ಇನ್ಸ್ಪೈರ್ಡ್ ಅಂತ ಅನಿಸ್ತಾ ಹೋದ್ವು. ಸಮರ್ಥ ಅವರು ಕೆಲವು ಲಾಜಿಕ್ ಗಳ ಮೇಲೆ ತಮ್ಮ ಬರವಣಿಗೆಯನ್ನ ಇಂಪ್ರೂವೈಸ್ ಮಾಡಬೇಕಾಗಿತ್ತು. ಅಂದ ಹಾಗೆ ಕತೆಯ ಒಂದು ಸೆಕ್ಷನ್ ನಲ್ಲಿ ಫ್ಲಾಶ್ ಬ್ಯಾಕ್ ನ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಚೆನ್ನಾಗಿ ವರ್ಕ್ ಆಗಿದೆ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ಒಳ್ಳೆ ಸಿನಿಮಾಗಳ ಲಿಸ್ಟ್ಗೆ ಸೇರೋದ್ರಲ್ಲಿ ಸಂದೇಹನೇ ಇಲ್ಲ. ವೀಕೆಂಡ್ಗೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ ನೋಡೋಕೆ ಈ ಸಿನಿಮಾ ಡಿಸರ್ವಿಂಗ್ ಅನ್ನೋದು ನನ್ನ ಕೊನೆ ಮಾತು. ಇನ್ನು ಈ ರೀತಿಯ ರಿವ್ಯೂಸ್ ಗಳಿಗೆ ಮೂವಿ ಟ್ರಕ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.